ಈ ಅರಣ್ಯ ತುಂಬಾ ಸುಂದರವಾಗಿದೆ. ನಾವು ಇಲ್ಲಿಗೆ ಮುಂಚೆ ಬರಬೇಕಾಗಿತ್ತು. ಸರಿ ಹೇಳಿದ್ದೀಯಾ ರಾಮು. ನೋಡೋಣ, ಇಲ್ಲೇನು ಸಾಹಸಗಳು ಇವೆ. ರಾಮು, ನೋಡು, ಕರಡಿ ಬಂದಿದೆ. ಓಕೆ ಗೈಸ್, ನೀವು ನೋಡಿದ್ರಲ್ಲ ವಿಡಿಯೋ. ಈ ಥರ ಕಾರ್ಟೂನ್ ವಿಡಿಯೋ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ. ಆ್ಯಂಡ್ ಸುಮಾರು ಜನದ್ದು ಡಿಮ್ಯಾಂಡ್ ಇರುತ್ತೆ, ಲೈಕ್ ವಾಯ್ಸ್ ಕೊಡೋಕ್ಕೆ ಇಷ್ಟ ಇರಲ್ಲ, ಆ್ಯಂಡ್ ಫೇಸ್ ತೋರ್ಸೋಕ್ಕೆ ಇಷ್ಟ ಇರಲ್ಲ, ಆ್ಯಂಡ್ ಎಡಿಟಿಂಗ್ನು ಸಮೇತ ತುಂಬ ಜಾಸ್ತಿ ಮಾಡೋಕ್ಕೆ ಇಷ್ಟ ಇರಲ್ಲ. ಸೊ ಈ ಥರ ಅಂದ್ಕೊಂಡಿದ್ರೆ ಸೊ ಇವ್ರಿಗಂತೂ ಬೆಸ್ಟ್ ವಿಡಿಯೋ ಆಗಿರುತ್ತೆ. ಸೊ ವಿಡಿಯೋದಲ್ಲಿ ಲಾಸ್ಟ್ವರೆಗೂ ಇರಿ. ತುಂಬ ಅಂದರೆ ತುಂಬ ಈಸಿ, ನೀವು ಆ್ಯನಿಮೇಷನ್ ವಿಡಿಯೋನ ಮಾಡ್ಬೋದು. ಆ್ಯಂಡ್ ಜಸ್ಟ್ ಕ್ರಿಯೇಟ್ ಮಾಡೋದಷ್ಟೇ. ನಿಮಗೆ ಏನಿದೆ ಆ ವೆಬ್ಸೈಟೇ ಕ್ರಿಯೇಟ್ ಮಾಡಿ ಕೊಟ್ಬಿಡುತ್ತೆ. ಜಸ್ಟ್ ನೀವು ಏನು ಮಾಡೋದು, ಎಡಿಟಿಂಗ್ ಆ್ಯಪಲ್ಲಿ ಬಂದುಬಿಟ್ಟು ಆ ಪಾರ್ಟ್ಸ್ಗಳನ್ನ ಜೋಡಿಸ್ಬಿಟ್ಟು ನೀವು ಅಪ್ಲೋಡ್ ಮಾಡೋದು. ಓಕೆನಾ. ಸೊ ಎಡಿಟಿಂಗ್ ಆ್ಯಪಲ್ಲಿ ನಿಮಗೆ ಏನೂ ಕೆಲಸ ಇಲ್ಲ, ನೀವು ಕಟ್ ಮಾಡಬೇಕಂತ ಅವಶ್ಯಕತೆ ಇಲ್ಲ, ಬೇರೆ ಏನೂ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಆ ಪಾರ್ಟ್ಸ್ಗಳೇನಿರುತ್ತೆ, ನಾವು ವಿಡಿಯೋ ಕ್ರಿಯೇಟ್ ಮಾಡಿರ್ತೀವಲ್ಲ, ಪಾರ್ಟ್ಸ್ಗಳೇನಿರುತ್ತೆ ಜಸ್ಟ್ ಜೋಡಿಸ್ಬಿಟ್ಟು ನೀವು ವಾಯ್ಸ್ ಬೇಕಿದ್ರೆ ಚೇಂಜ್ನ ಮಾಡ್ಕೋಬೋದು. 2 ಕ್ಯಾರೆಕ್ಟರ್ಸ್ ಇದ್ದರೆ ಈಗ ಬೇರೆ ಬೇರೆ ವಾಯ್ಸ್ ಬೇಕಲ್ಲ, ಸೊ ಅಕಾರ್ಡಿಂಗ್ ನೀವು ಒಬ್ಬರೇ ಬೇಕಿದ್ರೆ ಮಾತಾಡಿಕೊಂಡು ವಾಯ್ಸ್ಗಳನ್ನ ಚೇಂಜ್ ಮಾಡ್ಕೋಬೋದು. ಈ ಎಫೆಕ್ಟ್ ನಿಮಗೆ ಸಿಗುತ್ತೆ ನೀವು ಯಾವ ಆ್ಯಪಲ್ಲಿ ಎಡಿಟ್ ಮಾಡ್ತೀರ, ಸೊ ಆ ಆ್ಯಪಲ್ಲಿ ಈಸಿಲಿ ಅವೈಲೇಬಲ್ ಇರುತ್ತೆ. ಓಕೆನಾ. ಬೈ ಚಾನ್ಸ್ ನಿಮಗೆ ಗೊತ್ತಾಗಿಲ್ಲ ಅಂದರೆ ನಾನು ನಿಮಗೆ ಟೆಲಿಗ್ರಾಮಲ್ಲಿ ಎಲ್ಲಿ ಸಿಗುತ್ತೆ ಆಪ್ಷನ್ ಅಂತ ಒಂದು ಸಲ ಮಾರ್ಕ್ ಮಾಡಿಬಿಟ್ಟು ತೋರಿಸ್ತೀನಿ. ಸ್ವಲ್ಪ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿಬಿಟ್ಟು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ. ನೀವು ಹೋಗ್ಬಿಟ್ಟು ಅಲ್ಲಿಂದ ನೋಡ್ಕೋಬೋದು ಯಾವ ಥರ ವಾಯ್ಸ್ಗೆ ಎಫೆಕ್ಟ್ಗಳ ಹಾಕೋದಂತ. ಓಕೆನಾ. ಸೊ ಯಾರೆಲ್ಲ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಸೊ ಇವತ್ತೇ ಜಾಯ್ನ್ ಆಗಿ. ಓಕೆನಾ. ಸೊ ಬನ್ನಿಗೆ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ತುಂಬ ಜನ ಲೀಗಲ್ ಡಾಕ್ಯುಮೆಂಟ್ ಆ್ಯಂಡ್ 100% ಟ್ರಸ್ಟ್ ಆಫೀಸ್ ಆ್ಯಂಡ್ ವರ್ಕ್ ಫ್ರಮ್ ಹೋಮ್ ಜಾಬ್ ಡೀಟೇಲ್ಸ್ನ ಹೇಳಿ ಅಂತ ಕೇಳ್ತಾ ಇದ್ರಲ್ಲ. ನಮ್ಮ ಹಾಸನ ಜಿಲ್ಲೆಯ MS ಸೊಲ್ಯೂಷನ್ ಅವರು ಲೀಗಲ್ ಡಾಕ್ಯುಮೆಂಟ್ ಜೊತೆ ನಿಮ್ಮ ಮುಂದೆ ತರ್ತಾ ಇದ್ದಾರೆ. ಮನೇಲೆ ಕುಳಿತು ಮಾಡೋ ಜಾಬ್ಸ್ನ. ಅದು ಏನು ಅಂತ ಅವ್ರ ಹತ್ರನೇ ಕೇಳೋಣ ಬನ್ನಿ. ನಮಸ್ತೆ ಫ್ರೆಂಡ್ಸ್, ನಾನ್ ನಿಮ್ ಸೌಮ್ಯ ಮಾತಾಡ್ತಾ ಇರೋದು MS ಸೊಲ್ಯೂಷನ್ ಹಾಸನ್ ಆಫೀಸ್ ಇಂದ. ನಮ್ಮ ಆಫೀಸು GST ವೆರಿಫೈಡ್ ಆಫೀಸು, ಹಾಗೆ ಲೀಗಲ್ ಡಾಕ್ಯುಮೆಂಟ್ ಕೂಡ ಅವೈಲಬಲ್ ಇದೆ. ನಮ್ಮಲ್ಲಿ 100% ಟ್ರಸ್ಟೆಡ್ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಅವೈಲಬಲ್ ಇದೆ. ಮೊಬೈಲ್ ವರ್ಕು, ಲ್ಯಾಪ್ಟಾಪ್ ವರ್ಕು, ಟೆಲಿಕಾಲರ್ ವರ್ಕು ಹಾಗೂ ಫ್ರೀಲಾನ್ಸ್ ವರ್ಕು. ನಿಮ್ಗೆ ಯಾರಿಗಾದ್ರೂ ವರ್ಕ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಡಿಸ್ಪ್ಲೇ ಮೇಲೆ ಬರ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ನಮ್ಮ ಹಾಸನ್ ಆಫೀಸಿಗೆ ಬಂದು ವಿಸಿಟ್ ಮಾಡಿ. ಥ್ಯಾಂಕ್ ಯು. ಆ್ಯಂಡ್ ಗೈಸ್, ಪ್ರಾಜೆಕ್ಟ್ಗೆ 15,000ವರೆಗೂ ಪೇಮೆಂಟ್ನ ನೀಡ್ತಾ ಇದ್ದಾರೆ. ಪ್ರತಿ ಪ್ರಾಜೆಕ್ಟ್ನಲ್ಲೂ 2,500 ಫಾರ್ಮ್ಗಳನ್ನ ಕೊಡ್ತಾರೆ. 40 ದಿನ ಟೈಮ್ನು ಕೊಟ್ಟಿದ್ದಾರೆ ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ. ಆ್ಯಂಡ್ ಗೈಸ್, ನೀವು ಸ್ಮಾಲ್ ಲೆಟರಲ್ಲಿ ಏನಾದರೂ ಟೈಪ್ ಮಾಡಿದರೆ ಆ ಸಾಫ್ಟ್ವೇರ್ ಬಂದುಬಿಟ್ಟು ಕ್ಯಾಪಿಟಲ್ ಲೆಟರಲ್ಲಿ ಕನ್ವರ್ಟ್ನ ಮಾಡ್ಕೊಳ್ಳುತ್ತೆ. ಎಕ್ಸ್ಟ್ರಾ ಸ್ಪೇಸ್ ಏನಾದರೂ ನೀವು ಕೊಟ್ಟರೆ ಸಾಫ್ಟ್ವೇರೇ ಏನಿರುತ್ತೆ ಅದು ಸರಿನ ಮಾಡ್ಕೊಳ್ಳುತ್ತೆ. ವರ್ಕ್ ಏನಾದರೂ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಸಾಫ್ಟ್ವೇರ್ನ ಪರ್ಚೇಸ್ ಮಾಡಬೇಕಾಗುತ್ತೆ. ಆ್ಯಂಡ್ ನೀವು ಪರ್ಚೇಸ್ ಮಾಡಿದ ಸಾಫ್ಟ್ವೇರಲ್ಲೇ ವರ್ಕ್ ಮಾಡಬೇಕಾಗುತ್ತೆ. ಹಾಗೂ ನೀವು 1 ಇಯರ್ನಲ್ಲಿ 5 ಪ್ರಾಜೆಕ್ಟ್ಸ್ನ ಕಂಪ್ಲೀಟ್ ಮಾಡಿದರೆ ನೀವು ಪರ್ಚೇಸ್ ಮಾಡೋಕ್ಕೆ ಕಟ್ಟಿದಂತಹ ಹಣ ಕೂಡ ನಿಮಗೆ 100% ರಿಫಂಡ್ ಮಾಡಿಕೊಡ್ತಾರೆ. ನೀವೇನಾದರೂ ವರ್ಕ್ ಫ್ರಮ್ ಹೋಮ್ ಜಾಬ್ನ ಹುಡುಕ್ತಾ ಇದ್ದರೆ ನಾನು ಡಿಸ್ಪ್ಲೇಯಲ್ಲಿ ನಂಬರ್ ಕೊಟ್ಟಿದ್ದಿಲ್ಲ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ ಗೈಸ್, ನಾವೀಗ ಬಂದಿದೆ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನಾವು ಫಸ್ಟ್ ಓಪನ್ ಮಾಡ್ಕೊಳ್ಳೋಣ ChatGPT. ಸೊ ನಮಗೆ ಸ್ಕ್ರಿಪ್ಟ್ ಬೇಕಲ್ಲ, ಹಾಗಾಗಿ ಸೊ ChatGPT ಒಂದು ಬೆಸ್ಟ್ ಆ್ಯಪ್ ಅಂತಲೇ ಹೇಳ್ಬೋದು ನಮಗೆ ಸ್ಕ್ರಿಪ್ಟ್ ರೆಡಿ ಸ್ಟೋರಿ ಏನಾದರೂ ಕೊಡೋದಾದರೆ. ಓಕೆನಾ. ಸೊ ನೀವಿಲ್ಲಿ ಮಾರಲ್ ಸ್ಟೋರಿ ಅಂತ ಹಾಕಿ. ಆ್ಯಂಡ್ ಗೈಸ್, ನೀವು ಮಾರಲ್ ಸ್ಟೋರಿ ಜಾಗ ಬರ್ಡ್ ಸ್ಟೋರಿ ಹಾಕಿ, ಲೈಕ್ ಇನ್ನು ಹಾರರ್ ಸ್ಟೋರಿ ಹಾಕಿ, ಲವ್ ಸ್ಟೋರಿ ಹಾಕಿ, ಇನ್ನೂ ತುಂಬ ಸ್ಟೋರೀಸ್ ಇದ್ದಾರಲ್ಲ ಅದನ್ನು ಯೂಸ್ ಮಾಡಿಕೊಂಡು ನೀವು ಕಾಟನ್ ವಿಡಿಯೋನ ಮಾಡ್ಕೋಬೋದು. ಸೊ ನಾನಿಲ್ಲಿ ಟೈಪ್ ಮಾಡಿದ್ದೀನಿ ಮಾರಲ್ ಸ್ಟೋರಿ ಆಫ್ 2 ಫ್ರೆಂಡ್ಸ್ ಅಲಾಂಗ್ ವಿತ್ ದಿ ಸ್ಕ್ರಿಪ್ಟ್. ಓಕೆನಾ. ಸೊ ಈ ಥರ ಟೈಪ್ ಮಾಡಿಕೊಂಡು ನೀವು ಮೆಸೇಜ್ ಕಳಿಸಿ. ಮೆಸೇಜ್ ಕಳಿಸಾದ್ಮೇಲೆ ನೋಡಿ, ನಾನಿಲ್ಲಿ ಮರ್ತೋದೆ ಇನ್ ಕನ್ನಡ ಅಂತ ಹಾಕೋದು. ಸೊ ಇಂಗ್ಲೀಷಲ್ಲಿ ಬರ್ತಾ ಇದೆ. ಸಿಂಪಲಿ ನಾನು ಇನ್ನೊಂದು ಸಲ ಟೈಪ್ ಮಾಡ್ಕೊತೀನಿ. ಓಕೆನಾ. ಸೊ ಮಾರಲ್ ಸ್ಟೋರಿ, ಓಕೆನಾ, ಸ್ಟೋರಿ ಒಂದು ನಿಮಿಷ, ಮಾರಲ್ ಸ್ಟೋರಿ ಆಫ್ 2 ಫ್ರೆಂಡ್ಸ್ ಅಲಾಂಗ್ ವಿತ್ ಸ್ಕ್ರಿಪ್ಟ್ ಇನ್ ಕನ್ನಡ ಇನ್ 100 ವರ್ಡ್ಸ್ ಅಂತ ಹಾಕೋತೀನಿ. ನೀವು ಇಲ್ಲಿ 500 ವರ್ಡ್ಸ್ ಯೂಸ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ 4 ರಿಂದ 5 ನಿಮಿಷ ವಿಡಿಯೋ ಈಸಿಲಿ ಕ್ರಿಯೇಟ್ ಆಗಿಬಿಡುತ್ತೆ. ಓಕೆನಾ. ಸೊ ಈಗ ನಮ್ಮದು ಸ್ಕ್ರಿಪ್ಟ್ ರೆಡಿ ಆಯಿತು. ಈಗ ಸೆಂಡ್ ಮಾಡ್ತೀನಿ ಮೆಸೇಜ್ ಸೆಂಡ್ ಮಾಡಿದ್ದು ನೋಡಿ ಗೈಸ್, ನಮಗೆ ಸ್ಟಾರ್ಟಿಂಗಲ್ಲಿ ಒಂದು ಸ್ಟೋರಿ ಕೊಡ್ತಾರೆ, ಮತ್ತು ಅದ್ರ ಕೆಳಗಡೆ ನಮಗೆ ಸ್ಟೆಪ್ ಬೈ ಸ್ಟೆಪ್ಪು ರಾಮು ಏನು ಹೇಳ್ತಾನೆ, ಶಾಮು ಏನು ಹೇಳ್ತಾನೆ ಅದು ಸ್ಕ್ರಿಪ್ಟು ಮುಖಾಂತರ ನಮಗೆ ಬರುತ್ತೆ. ಸೊ ಸಿಂಪಲಿ ನಮಗೆ ಈಗ ಏನು ಬೇಕು, ಸ್ಕ್ರಿಪ್ಟ್ ಎಲ್ಲ ರೆಡಿಯಾಗಿದೆ. ಸೊ ಈಗ ನಮಗೆ ಬೇಕು ವಾಯ್ಸ್ ಮೇಯ್ನಾಗಿ. ಓಕೆನಾ. ಸೊ ವಾಯ್ಸ್ ಬಂದುಬಿಟ್ಟು ನೋಡಿ ಗೈಸ್, ನಿಮ್ಮ ವಾಯ್ಸ್ ಕೊಡೋದಾದರೆ ಇನ್ನೂ ಈಸಿ. ಏನು ಮಾಡಿ ಅಂದರೆ ನಿಮ್ಮ ವಾಯ್ಸ್ ಕೊಟ್ಬಿಟ್ಟು ಬೇಕಿದ್ದರೆ ಎಡಿಟಿಂಗ್ ಆ್ಯಪ್ ಏನಿರುತ್ತೆ, ನೀವು ಒಬ್ಬರೇ ಮಾತಾಡಿ ಪರವಾಗಿಲ್ಲ, ಎಡಿಟಿಂಗ್ ಆ್ಯಪಲ್ಲಿ ವಾಯ್ಸ್ನ ನೀವು ಈಸಿಲಿ ಚೇಂಜ್ನ ಮಾಡ್ಕೋದು. ಎಲ್ಲ ಎಡಿಟ್ ಸಾಫ್ಟ್ವೇರಲ್ಲಿ ಏನಿರುತ್ತೆ ವಾಯ್ಸ್ ಚೇಂಜಿಂಗ್ ಇರುತ್ತೆ ಎಫೆಕ್ಟು. ಓಕೆನಾ. ಸೊ ಅಲ್ಲಿ ಬೇಬೀಸ್ ಥರ ಮಾತಾಡ್ಬೋದು, ಆ್ಯಂಡ್ ಮಕ್ಳ ಥರ ಮಾತಾಡ್ಬೋದು,
ಆ್ಯಂಡ್ ಇನ್ನು ತುಂಬ ಆಪ್ಷನ್ಸ್ ಇರುತ್ತೆ, ನೀವು ಸೆಲೆಕ್ಟ್ನ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು AI ವಾಯ್ಸ್ ಏನಿದೆ ಅದರಿಂದ ಜನ್ರೇಟ್ ಮಾಡ್ಕೋಬೋದು. ಇಲ್ಲ ನನಗೆ ಸ್ಟಾರ್ಟಿಂಗಲ್ಲಿ ನಾನು ವಾಯ್ಸ್ ಕೊಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳೋರು ಏನು ಮಾಡಿ AI ವಾಯ್ಸ್ನ ಜನ್ರೇಟ್ ಮಾಡ್ಕೊಳ್ಳಿ. ಸೊ ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಕಲ್ತಾದ್ಮೇಲೆ ನಿಮ್ಮ ಓನ್ ವಾಯ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ, ಓಕೆನಾ. ಸೊ ನಾವು ರಿಯಲ್ ವಾಯ್ಸ್ ಏನು ಆ್ಯಪ್ ಇದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಸೊ ಓಪನ್ ಮಾಡ್ಕೊಂಡಾದಮೇಲೆ ಇದು ಓಪನ್ ಆಗೋಕ್ಕೆ ಬಿಡಿ ಸ್ವಲ್ಪ ಹೊತ್ತು, ಓಕೆನಾ. ಸೊ ಲೋಡಿಂಗ್ ತಗೋತಾ ಇದೆ. ಅದಾದಮೇಲೆ ನಮ್ಮದು ಸ್ಕ್ರಿಪ್ಟ್ ಏನಿದೆ, ಸೊ ನಮಗೆ ಸ್ಕ್ರಿಪ್ಟು ಸ್ಟಾರ್ಟಿಂಗ್ದು ಒಂದು ಸ್ಕ್ರಿಪ್ಟ್ ಯಾವ ಥರ ಕಾಪಿ ಮಾಡಬೇಕಂತ ನಾನು ನಿಮಗೆ ಹೇಳ್ತೀನಿ. ಸೊ ಈಗ ನಾವು ನಮ್ಮ ಸ್ಕ್ರಿಪ್ಟ್ ಏನಿದೆ ಅದನ್ನು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳೋಣ, ಓಕೆನಾ. ಸಿಂಪಲ್ ಇಲ್ಲಿ ರೈಟ್ ಎ ಟೆಕ್ಸ್ಟ್ ಅಂತ ಇದೆಯಲ್ಲ, ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಮೇಲಾ ಫೀಮೇಲಾ ಏನಂತ. ಸೊ ನಾನು ಇಲ್ಲಿ ಮೇಲೆ ತೊಗೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ನಂದು ಸ್ಕ್ರಿಪ್ಟ್ ಏನಿದೆ ಈ ಅರಣ್ಯ ತುಂಬ ಚೆನ್ನಾಗಿದೆ. ಸೊ ಇದನ್ನು ಸ್ಕ್ರಿಪ್ಟ್ ನಾನು ಇಲ್ಲಿ ಕಾಪಿ ಮಾಡಿಬಿಟ್ಟು ವಾಯ್ಸ್ನ ಇಲ್ಲಿ ನೋಡಿ ವಾಯ್ಸ್ ಬಂದುಬಿಟ್ಟು ಜನ್ರೇಟ್ ಆಗ್ತಿದೆ. ಸೊ ವೀವ್ ಆ್ಯಡ್ ಆ್ಯಂಡ್ ಡೌನ್ಲೋಡ್ ಫುಲ್ ವಾಯ್ಸ್ ಅಂತ ಇದೆಯಲ್ಲ, ಸಿಂಪಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಒಂದು ಆ್ಯಡ್ ಬರುತ್ತೆ. ಆ್ಯಡ್ ನೋಡ್ಕೊಂಡಾದ್ಮೇಲೆ ಡೌನ್ಲೋಡ್ನ ಮಾಡ್ಕೊಳ್ಳಿ ನಿಮ್ಮ ವಾಯ್ಸ್ ಏನಿದೆ. ಸೊ ಇಲ್ಲಿ ನೀವು ವಾಯ್ಸ್ ಯಾವ ಥರ ಡೌನ್ಲೋಡ್ ಮಾಡಬೇಕಂದ್ರೆ ಸ್ಕ್ರಿಪ್ಟ್ ಯಾವ ಥರ ಇದೆ ಆ ಥರ ಡೌನ್ಲೋಡ್ ಮಾಡ್ಕೊಳ್ಳಿ, ಓಕೆನಾ. ಸೊ ಒಂದೊಂದಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಈಗ ನಾನು ವೀವ್ ಫುಲ್ ಅಂತ ಹೇಳ್ಬಿಟ್ಟು ಇದನ್ನು ಡೌನ್ಲೋಡ್ ಮಾಡ್ಕೊಳ್ತೀನಿ, ಓಕೆನಾ. ಸೊ ಸಿಂಪಲಿ ಆಯಿತು, ನಮ್ಮದು ವಾಯ್ಸ್ ಏನಿದೆ ಡೌನ್ಲೋಡ್ ಆಗಿದೆ. ಸೊ ಪ್ಲೇ ಆಗ್ತಿದೆ ಒಂದು ಸಲ. ಆ್ಯಂಡ್ ಇಲ್ಲಿ ಸ್ಪೀಡು ನೀವು ಅಡ್ಜಸ್ಟ್ನ ಮಾಡ್ಕೋಬೋದು. ಸ್ಪೀಡು ಪಿಂಚ್ ಇದೆಯಲ್ಲ ಆ್ಯಂಡ್ ವಾಲ್ಯೂಮ್ ಯಾವ ಟೈಪಲ್ಲಿ ಇಡಬೇಕು ಅದನ್ನು ನೀವು ಇಟ್ಕೋಬೋದು. ಆ್ಯಂಡ್ ಇಲ್ಲಿ ನೀವು ಯಾವ ಥರ ವಾಯ್ಸ್ ಬೇಕು, ಸ್ಪೀಡ್ ಆಗಬೇಕಾ ಇಲ್ಲ ಸ್ಲೋ ಆಗಬೇಕಾ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಸಾಫ್ಟ್ನ ಸೆಲೆಕ್ಟ್ ಮಾಡಿದೆ, ನನಗೆ ಅಷ್ಟು ಚೆನ್ನಾಗಿ ಕಾಣ್ತಿಲ್ಲ ಸಾಫ್ಟು. ಸೊ ನಾನು ಲೌಡಲ್ಲೇ ಸೆಲೆಕ್ಟ್ ಮಾಡ್ಕೋತೀನಿ, ಓಕೆನಾ. ಸೊ ಇಲ್ಲಿ ಯಾರೋ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲೌಡ್ ಅಂತ ಒಂದು ಆಪ್ಷನ್ ಕಾಣಿಸ್ತಿರ್ಬೇಕಲ್ಲ ನಿಮಗೆ. ಸೊ ಅದ್ರ ಮೇಲೆ ನಾನು ಕ್ಲಿಕ್ ಮಾಡಿಬಿಟ್ಟು ಸೆಲೆಕ್ಟ್ನ ಮಾಡ್ಕೋತೀನಿ. ಸೊ ನೋಡಿ ಈ ಥರ ಬರ್ತಾ ಇದೆ, ಓಕೆ. ಇದನ್ನು ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಈ ವಾಯ್ಸು. ಸಿಂಪಲಿ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿ ಡೌನ್ಲೋಡ್ ಆಗುತ್ತೆ. ಸೊ ಇನ್ನೊಂದು ನಾವು ವಾಯ್ಸ್ನ, ಸೊ ನಾವಿಲ್ಲಿ 2 ಕ್ಯಾರೆಕ್ಟರ್ ಹತ್ರ ಮಾತಾಡಿಸ್ತಾ ಇರೋದಲ್ಲ, ಸೊ ಇನ್ನೊಂದು ವಾಯ್ಸ್ ಏನಿದೆ ಅದನ್ನು ನಾನು ಇಲ್ಲಿ ಡೌನ್ಲೋಡು ಮಾಡ್ಕೋತೀನಿ. ಏನು ಸ್ಕ್ರಿಪ್ಟ್ ಏನಿದೆ ನಮ್ಮದು ಅದನ್ನು ಕಾಪಿ ಮಾಡಿಕೊಂಡು, ಓಕೆನಾ. ಸ್ಕ್ರಿಪ್ಟ್ ಯಾವ ಥರ ಕಾಪಿ ಮಾಡೋದು ಹೇಳ್ಕೊಡ್ತೀನಿ. ಸಿಂಪಲಿ ನೀವು ನೋಡಿ ಗೈಸ್, ಇಲ್ಲಿ 2ನೇ ಸ್ಕ್ರಿಪ್ಟ್ ಇಲ್ಲಿಂದ ನಮ್ಮದೇ ಸರಿ ಹೇಳಿದ್ಯಾ ರಾಮು ನೋಡೋಣ ಇಲ್ಲೇನು ಸಾಹಸಗಳಿವೆ. ಸೊ ನಮಗೆ ಇಲ್ಲಿ ಸರಿ ಏನು ಹೇಳಿದ್ಯಾ ಅಂತ ಇದೆಯಲ್ಲ, ಸೊ ಅಲ್ಲಿಂದ ನಮಗೆ ಸ್ಟಾರ್ಟ್ ಮಾಡಬೇಕು. ಸೊ ಅವರು ಮಾತಾಡೋದನ್ನು ನಾವು ಸ್ಟಾರ್ಟ್ ಮಾಡಬೇಕು. ಬೇರೆ ಎಕ್ಸ್ಟ್ರಾ ಪಾರ್ಟ್ ಇದೆಯಲ್ಲ ಅದನ್ನು ನಾವು ಕಾಪಿ ಮಾಡ್ಕೋಬಾರ್ದು, ಓಕೆನಾ. ಸಿಂಪಲ್ ಇಲ್ಲಿ ಪೇಸ್ಟ್ ಮಾಡಿಕೊಂಡು ಇನ್ನೊಂದು ಆಡಿಯೋನು ನಾನು ಬಂದುಬಿಟ್ಟು ಡೌನ್ಲೋಡ್ನ ಮಾಡ್ಕೊತೀನಿ, ಓಕೆನಾ. ಸೇಮ್ ಪ್ರಾಸೆಸ್ ಅದೇ, ವೀವ್ ಆ್ಯಡ್ ಆ್ಯಂಡ್ ಫುಲ್ ವಾಯ್ಸ್ ಡೌನ್ಲೋಡು. ಸೊ ನಿಮಗೆ ಏನಂದರೆ ಇದರಲ್ಲಿ ಒಂದು ಆ್ಯಡ್ ನೋಡಬೇಕು, ಆಗಲೇ ಅವರು ಏನು ಮಾಡ್ತಾರೆ ಡೌನ್ಲೋಡ್ ಮಾಡಿಕೊಡ್ತಾರೆ. ಯಾಕಂದ್ರೆ ಫ್ರೀ ಆ್ಯಪ್ ಅಲ್ವಾ, ಆ್ಯಂಡ್ ಅವ್ರದ್ದು ಆ್ಯಡ್ ನೋಡೋದ್ರಿಂದನೇ ಅವ್ರದ್ದು ಅರ್ನಿಂಗ್ ಆಗೋದು, ಓಕೆನಾ ಗೈಸ್. ಸೊ ಫ್ರೀ ಆ್ಯಪ್ ಇದೆ, ಏನು ನೀವು ನೋಡ್ಕೊಳ್ಳಿ ಒಂದು ಆ್ಯಡು, ಆಮೇಲೆ ಡೌನ್ಲೋಡ್ನ ಮಾಡ್ಕೊಳ್ಳಿ. ಆಮೇಲೆ ವಾಯ್ಸ್ ನಿಮ್ಗೆ ಯಾವ ಥರ ಟೈಪಲ್ಲಿ ಬೇಕು 2 ವಾಯ್ಸಲ್ಲಿ ನೀವು ಬಂದುಬಿಟ್ಟು ಡೌನ್ಲೋಡ್ ಮಾಡಬೇಕು, ಓಕೆನಾ. ಸೊ ಸೇಮ್ ವಾಯ್ಸಲ್ಲಿ ಬಂದುಬಿಟ್ಟು ಡೌನ್ಲೋಡ್ನ ಮಾಡ್ಕೋಬೇಡಿ, ಬೇರೆ ಬೇರೆ ಸ್ವಲ್ಪ ವಾಯ್ಸ್ನ ಚೇಂಜ್ ಮಾಡ್ಕೊಳ್ಳಿ. ಅದಾದಮೇಲೆ ಗೂಗಲಿಗೆ ಬನ್ನಿ. ಗೂಗಲ್ ಬಂದಾದಮೇಲೆ ಅಡೋಬ್ ಎಕ್ಸ್ಪ್ರೆಸ್ ಅಂತ ಹಾಕಿ, ಓಕೆನಾ. ಅಡೋಬ್ ಎಕ್ಸ್ಪ್ರೆಸ್ ಅಂತ ಹಾಕಿದ್ಮೇಲೆ ಇಲ್ಲಿ ಕೆಳಗಡೆ ಚೂರು ಸ್ಕ್ರಾಲ್ ಮಾಡಿ ನಿಮಗೆ ಒಂದು ಕೀವರ್ಡ್ ಕಾಣುತ್ತೆ ಸರ್ಚ್ದು. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ ಅಡೋಬ್ ಎಕ್ಸ್ಪ್ರೆಸ್ ಆ್ಯನಿಮೇಷನ್ ಅಂತ ಕಾಣಿಸ್ತಿದೆಯಲ್ಲ, ನಾನು ಒಂದು ಸಲ ಮಾರ್ಕ್ ಮಾಡಿಬಿಡ್ತೀನಿ ನಿಮಗೆ, ಓಕೆನಾ. ಸೊ ಇದೆಲ್ಲ ಕೆಳಗೆ ಹೋಗೋಣ. ಸೊ ಓಕೆ, ಇದು ಅಡೋಬ್ ಎಕ್ಸ್ಪ್ರೆಸ್ ಆ್ಯನಿಮೇಷನ್ ಫ್ರಮ್ ಆಡಿಯೋ ಅಂತ ಇದೆಯಲ್ಲ, ಇದ್ರ ಮೇಲೆ ನಮಗೆ ಟ್ಯಾಪ್ನ ಮಾಡಬೇಕು. ಸೊ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಇದನ್ನು ಟೆಕ್ಸ್ಟ್ನ, ಓಕೆನಾ. ಸೊ ಅದಾದಮೇಲೆ ಇಲ್ಲಿ ಫಸ್ಟ್ನೇ ವೆಬ್ಸೈಟ್ ನಮಗೆ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ನಮಗೆ ಟ್ಯಾಪ್ನ ಮಾಡಬೇಕು, ಓಕೆನಾ. ಸೊ ಆ್ಯನಿಮೇಟೆಡ್ ಫ್ರಮ್ ಆಡಿಯೋ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ರಿಯೇಟ್ ಇನ್ ಆ್ಯಪ್ ನಾವು ಅಂತ ಇದೆಯಲ್ಲ, ಸೊ ಸಿಂಪಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಸೊ ಕ್ರಿಯೇಟ್ ಇನ್ ಆ್ಯಪ್ ನಾವು, ಸೊ ಈ ಥರ ಒಂದು ಇಂಟರ್ಫೇಸ್ ನಿಮ್ಮ ಮುಂದೆ ಓಪನ್ ಆಗಿ ಬರುತ್ತೆ, ಓಕೆನಾ. ಸೊ ಸ್ವಲ್ಪ ಲೋಡಿಂಗ್ ತಗೋತಾ ಇದೆ, ಸೊ ವೆಯ್ಟ್ ಮಾಡಿ, ಓಕೆನಾ. ಸೊ ಇದು ತುಂಬ ಅಂದರೆ ತುಂಬ ಈಸಿ, ನಿಮಗೆ ಎಡಿಟ್ನು ಬೇರೆ ಏನು ಮಾಡೋ ಅವಶ್ಯಕತೆನೇ ಇಲ್ಲ, ಜಸ್ಟ್ ವಾಯ್ಸು ಆ್ಯಂಡ್ ಇದರಲ್ಲಿ ನಾನು ತೋರಿಸ್ಕೊಡ್ತೀನಲ್ಲ ಎಷ್ಟು ಈಸಿ ಅಂದರೆ ನೀವು 2 ನಿಮಿಷದಲ್ಲಿ ಮಾಡಿಬಿಡ್ತೀರ ಇದು, ಓಕೆನಾ. ಅಷ್ಟು ಈಸಿ ಇದೆ. ಸೊ ನೋಡಿ ನಮಗೆ ಈ ಥರ ಒಂದು ಇಂಟರ್ಫೇಸ್ ಶೋ ಆಗುತ್ತೆ. ಸೊ ಫಸ್ಟು ನಿಮಗೆ ಇಲ್ಲಿ ಏನು ನೋಡ್ಕೋಬೇಕಂದ್ರೆ ಇಲ್ಲಿ ಕ್ಯಾರೆಕ್ಟರ್ ಮತ್ತು ಬ್ಯಾಕ್ಗ್ರೌಂಡ್ ಸೈಜ್ ಇದೆಯಲ್ಲ, ನಮಗೆ ಸೈಜ್ನ ಫಸ್ಟು ಸೆಲೆಕ್ಟ್ ಮಾಡ್ಕೋಬೇಕು. ಸೈಜ್ ಏನಕ್ಕಂದರೆ ಲೈಕ್ ಯೂಟ್ಯೂಬ್ಗೆ ನಾವು ವಿಡಿಯೋ ಮಾಡೋದಾದರೆ ಅಲ್ಲಿ ರಿಶ್ಯೂಸ್ ಬಂದುಬಿಟ್ಟು ಶೋ ಆಗುತ್ತೆ ನಿಮಗೆ, ಓಕೆನಾ. ಸೊ ನಾನು ನಿಮಗೆ ಫಸ್ಟು ಸೈಜ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ತೋರಿಸ್ತೀನಿ. ಸೈಜ್ ಮೇಲೆ ಫಸ್ಟು ನಾವು ಕ್ಲಿಕ್ ಮಾಡೋಣ.
ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನಿಮಗೆ ಮೇಲೆ ಇನ್ಸ್ಟಾಗ್ರಾಮ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಕೆಳಗಡೆ ಏರೋ ಬಟನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯೂಟ್ಯೂಬ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯೂಟ್ಯೂಬ್ನ ಸೆಲೆಕ್ಟ್ ಮಾಡಿಕೊಂಡ್ರೆ 2 ಆಪ್ಷನ್ ಬರುತ್ತೆ, 16:9, 9:16. ಸೊ ನಮಗೆ ಲಾಂಗ್ ವೀಡಿಯೋ ಮಾಡೋದಾದರೆ 16:9 ಸೆಲೆಕ್ಟ್ ಮಾಡ್ಕೊಳ್ಳಿ, ಶಾರ್ಟ್ ವೀಡಿಯೋ ಮಾಡೋದಾದರೆ 9:16. ಓಕೆನಾ. ಸೊ ಇಲ್ಲಿ ಬಂದುಬಿಟ್ಟು ನೀವು ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡ್ಬೋದು. ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೀವು ಯಾವುದಾದ್ರೂ ಒಂದು ಇಮೇಜು ನಿಮ್ದು ಏನಾದರೂ ಇದ್ದರೆ ಬ್ಯಾಕ್ಗ್ರೌಂಡ್ ನಿಮ್ಮ ಓನ್ ಇಮೇಜು ಅದನ್ನು ಆ್ಯಡ್ ಮಾಡ್ಕೊಬೋದು. ಇಲ್ಲ ಅಂದರೆ ಇಲ್ಲೂ ಕೂಡ ನಿಮಗೆ ತುಂಬ ಬ್ಯಾಕ್ಗ್ರೌಂಡ್ಸ್ ಇದ್ದಾವೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದು. ಸೊ ನಾನು ಇಲ್ಲೇ ಯಾವುದಾದ್ರೂ ಒಂದು ಬ್ಯಾಕ್ಗ್ರೌಂಡ್ನ ತೊಗೋತೀನಿ. ಆಮೇಲೆ ಲಾಸ್ಟಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಯಾವ ಥರ ನೀವು ಬ್ಯಾಕ್ಗ್ರೌಂಡ್ನ ಆ್ಯಡ್ ಮಾಡ್ಬೋದು ಅಂತ. ಓಕೆನಾ. ಸೊ ಫಸ್ಟ್ ನಾವು ಇಲ್ಲೇ ಇರೋ ಬ್ಯಾಕ್ಗ್ರೌಂಡಲ್ಲಿ ತಗೊಂಡು ವಿಡಿಯೋನ ಮಾಡೋಣ. ಸೊ ನಾನು ಈ ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡಿದ್ದೀನಿ. ಅದಾದಮೇಲೆ ಕ್ಯಾರೆಕ್ಟರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯಾವುದಾದ್ರೂ ಒಂದು ಕ್ಯಾರೆಕ್ಟರ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ. ಸೊ ನಿಮಗೆ ಇಲ್ಲಿ ಯಾವ್ದು ಇಷ್ಟ ಆಗ್ತಿದೆ ಆ ಕ್ಯಾರೆಕ್ಟರ್ ನೀವು ಸೆಲೆಕ್ಟ್ನ ಮಾಡ್ಕೋಬೋದು. ಇಲ್ಲಿ ಎಲ್ಲ ಕ್ಯಾರೆಕ್ಟರ್ಸು ಫ್ರೀ ಆ್ಯಂಡ್ ಬ್ಯಾಕ್ಗ್ರೌಂಡ್ನು ಫ್ರೀ ಆ್ಯಂಡ್ ಇವರು ಬಂದುಬಿಟ್ಟು ಗ್ರೀನ್ ಸ್ಕ್ರೀನ್ ಆಪ್ಷನ್ನು ಕೊಟ್ಟಿದ್ದಾರೆ. ನೀವು ಗ್ರೀನ್ ಸ್ಕ್ರೀನಲ್ಲಿ ಬೇಕಿದ್ದರೂ ವಿಡಿಯೋ ಮಾಡಿಕೊಂಡು ನೀವು ಯಾವುದ್ರ ಮೇಲೆ ಬೇಕಿದ್ದರೂ ನೀವು ಪೇಸ್ಟ್ನ ಕ್ರೋಮಾ ಕೀ ಯೂಸ್ನ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಇನ್ನೊಂದು ಒಳ್ಳೆ ಆಪ್ಷನ್ ಏನಂದರೆ ಇಮೇಜ್ನ ಅಪ್ಲೋಡ್ ಮಾಡಿಬಿಟ್ಟು ಅಲ್ಲೇ ನೀವು ವಿಡಿಯೋನ ಮಾಡ್ಕೋಬೋದು. ತುಂಬ ಈಸಿ. ಓಕೆನಾ. ಸೊ ನಾನು ಇಲ್ಲಿ ಯಾವುದಾದ್ರೂ ಒಂದು ಕ್ಯಾರೆಕ್ಟರ್ ಏನಿದೆ ಸೆಲೆಕ್ಟ್ನ ಮಾಡ್ಕೋತೀನಿ. ಸೊ ಸದ್ಯಕ್ಕೆ ಈ ಕ್ಯಾರೆಕ್ಟರ್ ತಗೊಳ್ಳ. ಓಕೆ, ಈ ಕ್ಯಾರೆಕ್ಟರ್ನ ನಾವು ತಗೊಂಡಿದ್ದೀವಿ. ಸೊ ಈಗ ಏನು ಮಾಡಬೇಕಂದ್ರೆ ನಮಗೆ ಸಿಂಪಲ್ ಈಗ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೇಕು ಕೆಳಗಡೆ ಇನ್ಹ್ಯಾನ್ಸ್ ಅಂತ ಕಾಣಿಸ್ತಿದೆಯಲ್ಲ ಸ್ಪೀಡು, ಅದಲ್ಲ ಮೇಲೆ ಒಂದು ನಿಮಿಷ ಬ್ರೌಸ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಬ್ಲೂ ಕಲರಲ್ಲಿ ಬರೆದಿರೋ ಥರ ಟೆಕ್ಸ್ಟ್ ಹತ್ರ ಮೇಲೆ. ಸೊ ಅದರಲ್ಲಿ ನಮಗೆ ಕ್ಲಿಕ್ ಮಾಡಬೇಕು ನಮ್ಮ ಆಡಿಯೋನ ತಗೊಬರ್ಬೇಕಂದ್ರೆ. ಓಕೆನಾ. ಸೊ ಇದ್ರ ಮೇಲೆ ಏನು ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಸೊ ರೆಕಾರ್ಡ್ ಬಟನ್ ಮೇಲೂ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ, ನೀವು ವಾಯ್ಸ್ ಕೊಡಬೇಕಾಗುತ್ತೆ. ಇಲ್ಲಾಂದರೆ ರೆಕಾರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಸಿಂಪಲಿ ಇಲ್ಲಿ ಬ್ರೌಸ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇಲ್ಲಿ ರೆಕಾರ್ಡ್ ಯುವರ್ ಕ್ಯಾರೆಕ್ಟರ್ ಡೈಲಾಗ್ ಆರ್ ಬ್ರೌಸ್ ಅಂತ ಕಾಣಿಸ್ತಿದೆಯಲ್ಲ, ಸಿಂಪಲಿ ನಮಗೆ ಬ್ರೌಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ. ಬ್ರೌಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಏನು ನಮ್ಮ ಆಡಿಯೋ ಏನು ನಾವು ಡೌನ್ಲೋಡ್ ಮಾಡಿದ್ರಿ ರಿಯಲ್ ವಾಯ್ಸಿಂದ AI ಅದನ್ನು ಆ್ಯಡ್ ಮಾಡ್ಬೋದು. ಇಲ್ಲ ಅಂದರೆ ನೀವು ಫಸ್ಟೇ ರೆಕಾರ್ಡಿಂಗ್ನ ಮಾಡ್ಕೊಳ್ಳಿ, ಒಂದು ರೆಕಾರ್ಡರ್ ಆ್ಯಪಿಂದ ನೀವು ರೆಕಾರ್ಡ್ನ ಮಾಡ್ಕೋಬೋದು. ಆಮೇಲೆ ಬೇಕಿದ್ದರೆ ನಿಮ್ಮ ವಾಯ್ಸ್ನ ಆ್ಯಡ್ ಮಾಡ್ಕೋಬೋದು. ಇಲ್ಲ AI ವಾಯ್ಸ್ ಆ್ಯಡ್ ಮಾಡಬೇಕಂದ್ರೆ ಸಿಂಪಲ್ಲಿ ನೀವು ಬ್ರೌಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಪಿಕ್ಕರ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಆಡಿಯೋ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸೊ ನಿಮಿಷ ಬ್ಯಾಕ್ ಮಾಡ್ತೀನಿ ಆಡಿಯೋ. ಸೊ ನಿಮಿಷ ಎಲ್ಲೋ ಬೇರೆ ಕಡೆ ಹೋಯಿತು. ಸೊ ಇದು ಡ್ರೈವ್ ಎಲ್ಲ ಇದು ನಮಗೆ ಬೇಡ, ಸಿಂಪಲಿ ನಾವು ಬ್ಯಾಕ್ ಮಾಡೋಣ. ನಿಮಿಷ. ಸೊ ಇಲ್ಲಿಂದ ಬ್ಯಾಕ್ ಆಗ್ತೀನಿ. ಇಲ್ಲಿ ನಿಮಗೆ ಆಡಿಯೋ ಆಪ್ಷನ್ ಕಾಣಿಸ್ತಿದೆಯಲ್ಲ ಇಮೇಜ್ ಪಕ್ಕದಲ್ಲಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಿಮ್ಮದು ರಿಯಲ್ ವಾಯ್ಸಲ್ಲಿ ಬಂದುಬಿಟ್ಟು ಯಾವುದು ನೀವು ಡೌನ್ಲೋಡ್ ಮಾಡಿದ್ರಿ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಫೈಲ್ದು ನೇಮ್ನೂ ಮಾಡ್ಕೋಬೋದು, ನಿಮಗೆ ಗೊತ್ತಾಗಿಲ್ಲ ಯಾವ ವಾಯ್ಸ್ ಯಾವುದಕ್ಕೆ ಕೊಡಬೇಕಂತ. ಸೊ ನೀವು 1, 2 ಅಂತ ನೀವು ಏನು ರಿನೇಮ್ ಇದೆ ಅದನ್ನು ಮಾಡಿಕೊಂಡು ಈಸಿಲಿ ನೀವು ಇಲ್ಲಿ ಆ್ಯಡ್ನ ಮಾಡ್ಕೋಬೋದು ನಿಮ್ಮ ವಾಯ್ಸ್ನ. ಓಕೆನಾ. ಸೊ ಏನು ನೀವು AI ವಾಯ್ಸಿಂದ ಜನ್ರೇಟ್ ಮಾಡಿಸಿದ್ರಿ ಅದನ್ನು ಮಾಡಿಸ್ಕೋಬೋದು. ಇಲ್ಲ ಅಂದರೆ ನೀವು ವಾಯ್ಸ್ ರೆಕಾರ್ಡಿಂಗ್ ಇರುತ್ತಲ್ಲ ಅದರಲ್ಲಿ ಆ ಆ್ಯಪಲ್ಲಿ ನಿಮ್ಮ ವಾಯ್ಸೇ ರೆಕಾರ್ಡ್ ಮಾಡಿಬಿಟ್ಟು ಇಲ್ಲಿ ಆ್ಯಡ್ ಮಾಡೋದಾದರೂ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಓಕೆನಾ. ಸೊ ಇದು ಜನ್ರೇಟ್ ಆಗ್ತಾ ಇದೆ. ಸೊ ಸ್ವಲ್ಪ ಟೈಮ್ ಇಡುತ್ತೆ, ಆಮೇಲೆ ನಿಮ್ದು ಏನಿದೆ ಜನ್ರೇಟ್ ಆಗಿಬಿಡುತ್ತೆ 100% ಆದಮೇಲೆ. ಓಕೆನಾ. ಸೊ ಆಯಿತು ನಮ್ಮದು ಜನ್ರೇಟು. ಸೊ ಇದು ವೆಯ್ಟ್ 2 ನಿಮಿಷ. ಓಕೆ, ಪ್ಲೇ ಮಾಡಿ ತೋರಿಸ್ತೀನಿ ಕೇಳಿ ಒಂದು ಸಲ. ಸಿಂಪಲಿ ಇಲ್ಲಿ ಪ್ಲೇ ಬಟನ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಪ್ಲೇ ಆಗುತ್ತೆ. ಪ್ಲೇ ಮಾಡ್ತೀನಿ. ತುಂಬ ಸುಂದರವಾಗಿದೆ, ನಾವು ಇಲ್ಲಿಗೆ ಮುಂಚೆ ಬರಬೇಕಾಗಿತ್ತು. ಸೊ ಕೇಳಿದ್ರಲ್ಲ ಗೈಸ್, ಇಲ್ಲಿ ನಮಗೆ ಬೇರೆ ಇದು ಹಾಕಬೇಕಂತ ಅವಶ್ಯಕತೆಯೇ ಇಲ್ಲ, ಬೇರೆ ನಾವು ಎಡಿಟ್ ಮಾಡಬೇಕಂತ ಅವಶ್ಯಕತೆಯೇ ಇಲ್ಲ. ಬಾಡಿ ಎಕ್ಸ್ಪ್ರೆಷನ್ ಎಲ್ಲ ಏನಿದೆ ಅದೇ ಆ್ಯಪ್ ಬಂದುಬಿಟ್ಟು ಕೊಟ್ಬಿಡುತ್ತೆ ನಮಗೆ. ಸಿಂಪಲಿ ಎಲ್ಲ ಡೌನ್ಲೋಡ್ ಆಪ್ಷನ್ ಇತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದು ಡೌನ್ಲೋಡ್ ಆಗಿಬಿಡುತ್ತೆ. ಬಾಡಿ ಎಕ್ಸ್ಪ್ರೆಷನ್ ಎಲ್ಲ ಬಂದುಬಿಟ್ಟು ಈ ಆ್ಯಪೇ ಕೊಟ್ಬಿಡುತ್ತೆ ಆ ವಾಯ್ಸ್ ಅಕಾರ್ಡಿಂಗ್. ಓಕೆನಾ. ಸೊ ಇದಾದಮೇಲೆ ಇನ್ನೇನು ಮಾಡೋಣ, ಇನ್ನೊಂದು ಕ್ಯಾರೆಕ್ಟರ್ನ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲೇ ಸೇಮ್ ಬ್ಯಾಕ್ ಬಂದುಬಿಟ್ಟು ಅದಾದಮೇಲೆ ಮತ್ತೆ ಬ್ರೌಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮ್ಮದು 2ನೇ ವಾಯ್ಸ್ ಏನಿತ್ತು, ಈಗ ರಾಮು ಹೇಳಿದ್ದಾಯಿತು, ಈಗ ಶ್ಯಾಮು ಏನು ಹೇಳ್ತಾನೆ ಅದನ್ನು ನಾವು ಬಂದುಬಿಟ್ಟು ಈಗ ಏನು 2 ವಾಯ್ಸ್ ನಾವು ಡೌನ್ಲೋಡ್ ಮಾಡಿದ್ವಿ ಅದನ್ನು ಇಲ್ಲಿ ಆ್ಯಡ್ ಮಾಡಬೇಕು. ಬ್ರೌಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಸಿಂಪಲಿ ಮೀಡಿಯಾ ಪಿಕ್ಕರ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಮ್ಯೂಸಿಕ್ ಆಪ್ಷನ್ ನಿಮಗೆ ಕಾಣಿಸ್ತಿರ್ಬೇಕಲ್ಲ, ಒಂದು ನಿಮಿಷ ಇದನ್ನು ಸರಿಯಾಗಿ ಅಡ್ಜಸ್ಟ್ ಮಾಡ್ಕೋತೀನಿ. ಓಕೆ, ಮೀಡಿಯಾ ಪಿಕ್ಕರು ಆಡಿಯೋ ಆಪ್ಷನ್ ಕಾಣಿಸ್ತಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ 2ನೇ ವಾಯ್ಸ್ನ ನಾನಿಲ್ಲಿ
ಸೆಲೆಕ್ಟ್ ಮಾಡ್ಕೋತೀನಿ. ಓಕೆನಾ, ಏನು ನಾನು AI ಜನ್ರೇಟ್ ಮಾಡಿಸಿದ್ದೆ ಅದನ್ನು. ಓಕೆನಾ, ಸೊ ಇಲ್ಲಿ ಎರಡನೇ ವಾಯ್ಸ್ ಏನಿದೆ ಅದನ್ನು ನಾನು ಸೆಲೆಕ್ಟ್ನ ಮಾಡ್ಕೋತೀನಿ. ಸೊ ಇದು ಸಿಂಪಲಿ ಜನ್ರೇಟ್ ಆಗ್ತಾಯಿದೆ. ಸೊ ವೆಯ್ಟ್ ಮಾಡಬೇಕಷ್ಟೇ. ಇದು ಒಂದು 20 ಸೆಕೆಂಡ್ ತಗೊಳುತ್ತೆ. 20 to 30 ಸೆಕೆಂಡಲ್ಲಿ ನಿಮ್ಮದು ಏನಿದೆ ವಿಡಿಯೋ ಜನ್ರೇಟ್ ಆಗಿಬಿಟ್ಟು ಕೊಟ್ಬಿಡುತ್ತೆ ಈ ಆ್ಯಪು. ಓಕೆನಾ, ನೀವು ಈಸಿಲಿ 4-5 ನಿಮಿಷದ್ದು ವೀಡಿಯೋ ಇದರಿಂದನೇ ಮಾಡ್ಕೋಬೋದು. ಸ್ಟೋರಿ ಏನಾದರೂ ವೀಡಿಯೋ ಇದ್ದರೆ ಇದನ್ನು ಒಂದು ಸಲ ಟ್ರೈ ಮಾಡಿಬಿಟ್ಟು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಓಕೆನಾ ಗೈಸ್, ಜಸ್ಟ್ ಕಲ್ತ್ಕೊಳ್ಳಿ ಗೈಸ್. ಏನೇ ನಾನು ಇನ್ಫಾರ್ಮೇಷನ್ ಕೊಟ್ಟರು ಕಲ್ತ್ಕೊಳ್ಳಿ. ನಿಮಗೆ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ಸ್ವಲ್ಪ ನಾಲೆಜ್ನ ತಗೊಂಡು ಹೋಗಿ. ಓಕೆನಾ, ಸೊ ಇದಾಯಿತು. ಒಂದು ಸಲ ನೀವು ಕೇಳಿದ್ದನ್ನು ನಾನು ಪ್ಲೇ ಮಾಡಿ ತೋರಿಸ್ತೀನಿ. ಓಕೆನಾ, ಸೊ ಇದು ಅಪ್ಲೋಡ್ ಮೀಡಿಯಾ. ಓಕೆ, ಪ್ಲೇ ಮಾಡಿ ತೋರಿಸ್ತೀನಿ, ಕೇಳಿ. ಓಕೆನಾ, ನೋಡೋಣ ಇಲ್ಲೇನು ಸಾಹಸಗಳು ಇವೆ. ಸೊ ನೋಡಿದ್ರಲ್ಲ ಗೈಸ್ ಯಾವ ಥರ ಬಂತು ನಮ್ಮದು ಜನ್ರೇಟ್ ಆಗಿ ಅಂತ. ಆ್ಯಂಡ್ ಸಿಂಪಲಿ ಇಲ್ಲಿ ಡೌನ್ಲೋಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಪರ್ಪಲ್ ಕಲರಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಏನಿದೆ ಡೌನ್ಲೋಡ್ ಆಗಿಬಿಡುತ್ತೆ. ಓಕೆನಾ ಗೈಸ್, ಸೊ ಗೊತ್ತಾಯ್ತಲ್ಲ. ಈಗ ನಾವು ಏನು ಮಾಡಬೇಕು, ಎಡಿಟ್ ಆ್ಯಪಲ್ಲಿ ಇದನ್ನು ಜೋಡಿಸ್ಬೇಕು. ಇದು ನಾವು ಪಾರ್ಟಲ್ಲಿ ಡೌನ್ಲೋಡ್ ಮಾಡಿದ್ವಲ್ಲ ಅಷ್ಟೇ, ಬೇರೆ ಏನಿಲ್ಲ. ಸೊ ಸಿಂಪಲಿ ನಾನು VN ಎಡಿಟರ್ ಆ್ಯಪ್ ತಗೋತೀನಿ, ಯಾಕಂದರೆ ಇದು ತುಂಬ ಪಾಪ್ಯುಲರಲ್ಲಿದೆ, ಫ್ರೀ ಆ್ಯಪ್ನು ಕೂಡ. ಓಕೆನಾ, ನಿಮಗೆ ಯಾವುದೇ ವಾಟರ್ ಮಾರ್ಕ್ನೂ ಸಿಗಲ್ಲ. ಓಕೆನಾ, ಸಿಂಪಲಿ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆನಾ, ನ್ಯೂ ಪ್ರಾಜೆಕ್ಟ್ನ ತೊಗೋಬೇಕು ನಾವು. ಸೊ ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ನ್ಯೂ ಪ್ರಾಜೆಕ್ಟ್ನ ತೊಗೊಳ್ಳೋಣ. ಅದಾದಮೇಲೆ ಇಲ್ಲಿ ನಾವು ಏನು ವೀಡಿಯೋಸ್ ಡೌನ್ಲೋಡ್ ಮಾಡಿದ್ವಿ ಈಗ ವೆಬ್ಸೈಟಿಂದ, ಅದನ್ನು ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಫಸ್ಟ್ನೇದು ಯಾವುದು ಇದಲ್ವಾ, ಅದಾದಮೇಲೆ ಸೆಕೆಂಡ್ನೇದು ಇದು. ಸೊ 2 ಪಾರ್ಟ್ನೂ ನಾನು ಹಾಕ್ತೀನಿ. ಸೊ ಇದೇ ಜೋಡಿಸೋದಂದರೆ ಸೆಲೆಕ್ಟ್ ಮಾಡ್ಕೊಳ್ಳೋದಷ್ಟೇ, ಬೇರೆ ಯಾವ ಎಡಿಟ್ನೂ ಇಲ್ಲ. ಒಂದು ಸಲ ಕೇಳಿ, ನೀವು ಪ್ಲೇ ಮಾಡಿ ತೋರಿಸ್ತೀನಿ. ನಿಮ್ಮ ವಾಟರ್ ಮಾರ್ಕ್ ಇದೆಯಲ್ಲ, ಇದನ್ನು ಫಸ್ಟ್ ಡಿಲೀಟ್ ಮಾಡ್ಕೊಳ್ಳಿ. ಓಕೆನಾ, ಸೊ ಪ್ಲೇ ಮಾಡಿ ತೋರಿಸ್ತೀನಿ. ಸುಂದರವಾಗಿದೆ, ನಾವು ಇಲ್ಲಿಗೆ ಮುಂಚೆ ಬರಬೇಕಾಗಿತ್ತು. ರಾಮು, ನೋಡೋಣ ಇಲ್ಲೇನು ಸಾಹಸಗಳು ಇವೆ. ಸೊ ನೋಡಿದ್ರಲ್ಲ ಗಾಯ್ಸ್ ಎಷ್ಟು ಈಸಿ ಅಂತ. ಇದರಲ್ಲಿ ನೀವು ಏನು ಮಾಡಬೇಕಂತನೂ ಅವಶ್ಯಕತೆ ಇಲ್ಲ, ಯಾವುದೇ ಎಡಿಟ್ನೂ ಸಮೇತ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ, ನಿಮಗೆ ವಾಯ್ಸ್ ಏನಾದರೂ ಸೇಮ್ ಅನ್ನಿಸ್ತಾ ಇದ್ದರೆ ಒಂದು ಸ್ವಲ್ಪ ವಾಯ್ಸ್ ಎಫೆಕ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಎಲ್ಲ ಸಾಫ್ಟ್ವೇರಲ್ಲೂ ನಿಮಗೆ ವಾಯ್ಸ್ ಎಫೆಕ್ಟ್ ಸಿಗುತ್ತಲ್ಲ, ಸೊ ನೀವು ಮಕ್ಳ ವಾಯ್ಸ್ನೂ ಕೊಟ್ಕೋಬೋದು, ಇಲ್ಲ ಬೇರೆ ಇನ್ನೂ ವಾಯ್ಸ್ ಇರುತ್ತಲ್ಲ ಕೊಟ್ಕೋಬೋದು. ಆ್ಯಂಡ್ ನಿಮಗೆ ಹೇಳಿದ್ನಲ್ಲ ಇಮೇಜ್ ಡೌನ್ಲೋಡ್ ಮಾಡಿಕೊಂಡು ಯಾವ ಥರ ನೀವು ಅಪ್ಲೋಡ್ ಮಾಡೋದಂತ. ಸೊ ಸಿಂಪಲ್ಲಿ ಇಮೇಜ್ ಸರ್ಚ್ ಮ್ಯಾನಲ್ಲಿ ಹೋಗಿ ಇಲ್ಲಿ ಸಿಂಪಲ್ಲಿ ಸರ್ಚ್ ಮಾಡ್ಕೊಳ್ಳಿ, ಕಾರ್ಟೂನ್ ಜಂಗಲ್ ಇಮೇಜ್ ಅಂತಲೇ ಸರ್ಚ್ ಮಾಡ್ತೀನಿ, ಇಲ್ಲ ಕಾರ್ಟೂನ್ ಬ್ಯಾಕ್ಗ್ರೌಂಡ್ ಅಂತಲೂ ಸರ್ಚ್ ಮಾಡಿ. ಸೊ ಕಾರ್ಟೂನ್ ಬ್ಯಾಕ್ಗ್ರೌಂಡ್ ಅಂತ ಸರ್ಚ್ ಮಾಡಿದ್ದೀನಿ ನೋಡಿ, ನಿಮಗೆ ತುಂಬ ಬ್ಯಾಕ್ಗ್ರೌಂಡ್ ಬಂದುಬಿಟ್ಟು ಸಿಕ್ಬಿಡುತ್ತೆ. ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದೊಂದೆರಡು ಬ್ಯಾಕ್ಗ್ರೌಂಡ್ನ ಏನು ಮಾಡಿ ಡೌನ್ಲೋಡ್ನ ಮಾಡ್ಕೊಳ್ಳಿ. ಸೊ ನಾನು ಒಂದೆರಡು ಬ್ಯಾಕ್ಗ್ರೌಂಡ್ನ ಡೌನ್ಲೋಡ್ ಮಾಡಿಬಿಟ್ಟು ಆ್ಯಡ್ ಮಾಡಿಬಿಟ್ಟು ನಿಮಗೆ ಒಂದು ಸಲ ತೋರಿಸ್ತೀನಿ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಸಿಂಪಲಿ ನಾನು ಇಮೇಜ್ ಸರ್ಚ್ ಮ್ಯಾನಲ್ಲಿ ಕಾರ್ಟೂನ್ ಬ್ಯಾಕ್ಗ್ರೌಂಡ್ ಏನಿದೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ಇನ್ನೊಂದು ಇಮೇಜ್ನು ಡೌನ್ಲೋಡ್ ಮಾಡ್ಕೋತೀನಿ. ಇದೂ ಒಂದು ಇಮೇಜ್ ಇದೆ, ಸೊ ಇದನ್ನು ಒಂದು ಡೌನ್ಲೋಡ್ ಮಾಡ್ಕೋತೀನಿ. ಓಕೆನಾ, ಈಗ ಸಿಂಪಲಿ ನಾವೇನು ಮಾಡೋಣ, ಅಡಾಬ್ ಏನಿತ್ತು ನಮ್ಮದು ಗೂಗಲಲ್ಲಿ, ಸೊ ಇಲ್ಲಿ ಬಂದುಬಿಟ್ಟು ಸಿಂಪಲಿ ಬ್ಯಾಕ್ ಮಾಡಿಬಿಟ್ಟು ಈಗ ಇಮೇಜ್ ಆ್ಯಡ್ ಮಾಡಿಬಿಟ್ಟು ಒಂದು ಸಲ ತೋರಿಸ್ತೀನಿ ನಿಮಗೆ. ಸೊ ಕ್ರಿಯೇಟ್ ನಾವು ಅಂತ ಕ್ಲಿಕ್ ಮಾಡಿ, ಅದಾದಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಈಗ ನಮಗೆ ಇಲ್ಲಿ ಏನು ಮಾಡಬೇಕಂದ್ರೆ ಇಮೇಜ್ನ ಅಪ್ಲೋಡ್ ಮಾಡಿಬಿಟ್ಟು ಆಮೇಲೆ ನಾವು ಕ್ರಿಯೇಟ್ ಮಾಡಬೇಕು. ಓಕೆನಾ, ಸೊ ಯಾವ ಥರ ಅಂತ ತೋರಿಸ್ತೀನಿ. ಸೊ ಇಲ್ಲಿ ಬ್ಯಾಕ್ಗ್ರೌಂಡ್ ಆಪ್ಷನ್ ಕಾಣಿಸ್ತಿದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಇಲ್ಲಿ ಅಪ್ಲೋಡ್ ಇಮೇಜ್ ಆಪ್ಷನ್ ಕಾಣಿಸ್ತಿದ್ದಿಲ್ಲ ನಿಮಗೆ, ಇಲ್ಲಿ ಅಪ್ಲೋಡ್ ಇಮೇಜ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನಾವು ಏನು ಇಮೇಜ್ ಡೌನ್ಲೋಡ್ ಮಾಡಿದ್ವಿ ಆ ಇಮೇಜ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಸೊ ನೋಡಿ ಸಿಂಪಲ್ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇಷ್ಟೇ ಗೈಸ್, ನೀವು ಏನು ದೊಡ್ಡ ಕೆಲಸ ಏನಿಲ್ಲ, ಜಸ್ಟ್ ಡೌನ್ಲೋಡ್ ಮಾಡಿ ಇಮೇಜ್ನ ಅಪ್ಲೋಡ್ ಮಾಡೋದು. ಓಕೆನಾ, ಸೊ ಸಿಂಪಲಿ ಏನು ಮಾಡಿ ಇದು ಇಮೇಜ್ನ ಅಪ್ಲೋಡ್ ಮಾಡಿ, ಅದಾದಮೇಲೆ ಬ್ರೌಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮದು ಏನು ವಾಯ್ಸ್ ಇದೆ ಅದನ್ನು ಕೊಡಿ, ಡೌನ್ಲೋಡ್ ಆಗಿಬಿಡುತ್ತೆ. ಓಕೆನಾ ಗಾಯ್ಸ್, ಸೊ ಇಷ್ಟೇ ಗಾಯ್ಸು, ಏನು ದೊಡ್ಡ ಕೆಲಸ ಇಲ್ಲ. ಇಮೇಜ್ನು ಕೂಡ ನೀವು ಅಪ್ಲೋಡ್ ಮಾಡ್ಕೋಬೋದು ನೀವು ಓನಾಗಿ, ಇಲ್ಲ ನೀವು ಗ್ರೀನ್ ಸ್ಕ್ರೀನಲ್ಲೂ ಬೇಕಿದ್ದರೆ ವೀಡಿಯೋನ ಮಾಡ್ಕೋಬೋದು. ಸುಮಾರು ಜನ ಗ್ರೀನ್ ಸ್ಕ್ರೀನಲ್ಲೂ ವೀಡಿಯೋ ಮಾಡಿಕೊಂಡು ಏನು ಮಾಡ್ತಾರೆ, ಕ್ರೋಮಾ ಕೀ ಏನಿದೆ ಅದನ್ನು ಯೂಸ್ ಮಾಡ್ಕೋತಾರೆ ಕೈನ್ ಮಾಸ್ಟರಲ್ಲಿ. ಸೇಮ್ ಅದೇ ಥರ ನೀವು ಯೂಸ್ನ ಮಾಡ್ಕೋಬೋದು. ಓಕೆನಾ, ಸೊ ನಾನು ಸಿಂಪಲಿ ಇಲ್ಲಿ ಆಡಿಯೋ ಏನಿದೆ ಇನ್ನೊಂದು ಸಲ ನಾನು ನಿಮಗೆ ತೋರಿಸ್ತಿದ್ದೀನಿ, ಗೊತ್ತಾಗಿಲ್ಲ ಅಂದರೆ. ಇದು ತುಂಬ ಸಿಂಪಲ್ ಇದೆ. ನೀವು ಯೂಸ್ನ ಮಾಡಿಕೊಂಡು ಈ ಥರ ಕಾರ್ಟೂನ್ ಆ್ಯನಿಮೇಷನ್ ವೀಡಿಯೋ ಏನಿದೆ ಅದು ನೀವು ಮಾಡಿಕೊಂಡು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಪೋಸ್ಟ್ನ ಮಾಡ್ಕೋಬೋದು. ಸೊ ಗೊತ್ತಾಯ್ತಲ್ಲ, ಇದು ಡೌನ್ಲೋಡ್ ಆಗ್ತಿದೆ. ಸೊ ಡೌನ್ಲೋಡ್ ಆದಮೇಲೆ ಸಿಂಪಲಿ ನೀವೇನು ಮಾಡಿ, ಯಾವುದಾದ್ರೂ ಒಂದು
ಏನಿರೋ ಅಪ್ಲಿಕೇಶನ್ ಏನಿರುತ್ತೆ ಅದರಲ್ಲಿ ಹೋಗ್ಬಿಟ್ಟು ಸಿಂಪಲಿ ವೀಡಿಯೋಸ್ಗಳನ್ನ ಜೋಡಿಸ್ಕೊಳ್ಳಿ. ಅದರಲ್ಲಿ ನೀವು ಯಾವುದೇ ಎಡಿಟ್ ಮಾಡಬೇಕಂತ ಅವಶ್ಯಕತೆಯೇ ಇಲ್ಲ. ಜಸ್ಟ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ, ವಿಡಿಯೋ ಎಡಿಟರ್ ಆ್ಯಪು ಈ ವೀಡಿಯೋಸ್ಗಳನ್ನ ಜೋಡಿಸೋದಕ್ಕೆ. ಅದು ಬಿಟ್ಟರೆ ವಾಯ್ಸ್ನ ಚೇಂಜ್ ಮಾಡ್ಕೋಬೋದು. ಓಕೆನಾ ಗೈಸ್? ಸೊ ಗೊತ್ತಾಯ್ತಲ್ಲ ಗೈಸ್ ಯಾವ ಥರ ಮಾಡೋದಂತ. ಸೊ ಒಂದ್ಸಲ ಕೇಳಿ ನೀವು. ಇಲ್ಲೇನು ಸಾಹಸಗಳು ಇವೆ. ಸೊ ನೋಡಿದ್ರಲ್ಲ ಗೈಸ್. ಸೊ ಇದಾದಮೇಲೆ ಸಿಂಪಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ನ ಮಾಡ್ಕೊಳ್ಳೋದು. ಓಕೆನಾ ಗೈಸ್? ಸೊ ಗೊತ್ತಾಯ್ತಲ್ಲ ಯಾವ ಥರ ಮಾಡೋದಂತ. ಸೊ ಇನ್ನೂ ಏನಾದರೂ ನಿಮ್ಮ ಮೈಂಡಲ್ಲಿ ಡೌಟ್ಸ್ ಏನಾದರೂ ಕ್ವಶನ್ಸ್ ಇದ್ದರೆ ನನಗೆ ಕಮೆಂಟಲ್ಲಿ ಕೇಳಿ, ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.